ವೆಜ್ ಫುಡ್ ಮ್ಯಾನುವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಹಬ್ಬದ ನವ ಪಾಯಸಗಳು ಸೀರೀಸ್ನ ಎಪಿಸೋಡ್ 5ರಲ್ಲಿ ನಾವು ತುಂಬಾನೇ ಸುಲಭ ಹಾಗೆ ರುಚಿಕರವಾದಂಥ ಅವಲಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪ್ಯಾನ್ನಲ್ಲಿ 2 ಚಮಚದಷ್ಟು ತುಪ್ಪ ಹಾಕೊಳ್ಳಿ. ಈಗ ಇದಕ್ಕೆ 1 ಬಟ್ಲದಷ್ಟು ಮೀಡಿಯಂ ಅವಲಕ್ಕಿನ ಹಾಕಿ ಅವಲಕ್ಕಿ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹೀಗೆ ಹುರ್ಕೊಳ್ಳೋದ್ರಿಂದ ಪಾಯಸದಲ್ಲಿ ಅವಲಕ್ಕಿ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ನಾನು ಇದಕ್ಕೆ ಈಗ 1 ಬಟ್ಲದಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಕೈಯಾಡಿ ಹಾಲು ಒಂದು ಸ್ವಲ್ಪ ಕುದಿಬೇಕು. ಅಲ್ಲಿವರೆಗೂ ಕಮ್ಮಿ ಉರಿ ಮೇಲೆ ನೀವು ಇದನ್ನ ಕುದಿಸ್ಕೊಳ್ಳಿ. ಇದು ಕುದಿಯೋವರೆಗೂ ಇನ್ನೊಂದು ಪ್ಯಾನಲ್ಲಿ ಸುಮಾರಾಗಿ ಅರ್ಧ ದೊಡ್ಡ ಬಟ್ಲದಷ್ಟು ಬೆಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ನೀವು ಬೇಕಾದ್ರೆ ಈ ರೆಸಿಪಿಲಿ ಸಕ್ಕರೆ ಕೂಡ ಬಳಸ್ಬೋದು, ಆದ್ರೆ ನಾನು ಬೆಲ್ಲ ಬಳಸ್ತಾ ಇದ್ದೀನಿ. ನೋಡಿ, ಈ ತರ ಬೆಲ್ಲನ ಪೂರ್ತಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಈ ರೀತಿ ಕರ್ಗಾದ್ಮೇಲೆ ನಾವು ಇದನ್ನ ಶೋಧಿಸಿ ಮುಂಚೆ ಕುದಿಯಕ್ಕಿಟ್ಟಿರುವಂತ ಅವಲಕ್ಕಿ ಮತ್ತು ಹಾಲಿನ ಮಿಶ್ರಣಕ್ಕೆ ಸೇರಿಸೋಣ. ನೀವು ನೋಡ್ತಾ ಇರ್ಬೋದು, ಅವಲಕ್ಕಿ ಎಲ್ಲ ಹಾಲನ್ನು ಇಂಕೊಂಡ್ಬಿಟ್ಟಿದೆ. ಇದನ್ನ ಚೆನ್ನಾಗಿ ಕೈಯಾಡಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳಿ. ಜೊತೆಗೆ ಇನ್ನೊಂದು ಅರ್ಧ ಬಟ್ಲದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಯಾವುದೇ ಪಾಯಸ ಅಂದ್ರೂ ಅದಕ್ಕೆ ಡ್ರೈ ಫ್ರೂಟ್ಸ್ ಮತ್ತೆ ತುಪ್ಪ ಕಾಮನ್. ಹಾಗಾಗಿ ತುಪ್ಪದಲ್ಲಿ ತೆಳ್ಳ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಅನ್ನ ಈ ರೀತಿ ಕರ್ಕೊಂಡಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನ ನೀವು ಅದನ್ನ ಬಳಸಬಹುದು. ತುಪ್ಪದ ಒಗ್ಗರಣೆ ಕೊಟ್ಟ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಡಿ, ಯಾಕಂದ್ರೆ ನೀವು ಹಾಗೆ ಕುದಿಯೋದಕ್ಕೆ ಬಿಟ್ರೆ ಇದಿನ್ನೂ ಗಟ್ಟಿ ಆಗಿಬಿಡುತ್ತೆ. ಬೆಲ್ಲದ ನೀರು ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಇದನ್ನ ಕುದಿಸ್ಕೊಳ್ಳೋಕೆ ಹೋಗ್ಬೇಡಿ, ಆಮೇಲೆ ತೀರಾ ಗಂಜಿ ಥರ ಆಗೋಗುತ್ತೆ. ಹಾಗಾದ್ರೆ ನಮ್ಮ ಸುಲಭ ಮತ್ತು ಅತ್ಯಂತ ರುಚಿಕರವಾದಂಥ ಅವಲಕ್ಕಿ ಪಾಯಸ ಈಗ ರೆಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಯಾವ ಪಾಯಸ ಫೇವ್ರೇಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಖಂಡಿತ ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುವಲ್ ಸೈನಿಂಗ್ ಆಫ್ ಫಾರ್ ನೌ. ಬಾಯ್.